ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹಂದಿಯೂ ಮದಕರಿಯೂ ಒಂದೇ ದಾರಿಯಲ್ಲಿ ಸಂಧಿಸಿದಡೆ, ಹಂದಿಗಂಜಿ ಮದಕರಿ ಕೆಲಕ್ಕೆ ಸರಿದಡೆ, ಹಂದಿಯದು ಕೇಸರಿಯಪ್ಪುದೇ ಚನ್ನಮಲ್ಲಿಕಾರ್ಜುನ. ಶರಣ ಬಂಧುಗಳೇ, ನನಗೆ ಅಕ್ಕ ಮಹಾದೇವಿಯವರ ಈ ವಚನ ಈ ಸಂದರ್ಭಕ್ಕೆ ಪ್ರಸ್ತುತ ಅನ್ನಿಸ್ತಾ ಇದೆ. ಏಕೆಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದ ಮಠಾಧಿಪತಿಗಳ ಒಕ್ಕೂಟ, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಗುರು ಬಸವಣ್ಣನವರು ಎಂದು ಕರ್ನಾಟಕ ಸರ್ಕಾರ ಘೋಷಿಸಿದ ಒಂದು ವಿಶೇಷ ವರ್ಷಾಚರಣೆಯ ಅಂಗವಾಗಿ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವಂತ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಅಭಿಯಾನವನ್ನ ಹಮ್ಮಿಕೊಂಡು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ವಿಶೇಷವಾದಂತಹ ಒಂದು ಸಂಚಲನವನ್ನ ಉಂಟು ಮಾಡಿ ಬಸವಣ್ಣನವರ ತತ್ವ ಸಂದೇಶಗಳನ್ನ, ಲಿಂಗಾಯತ ಧರ್ಮದ ಸಾರವನ್ನ ಸಾರಲಿಕ್ಕೋಸ್ಕರವಾಗಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವ ಸಂಸ್ಕೃತಿ ಅಭಿಯಾನವನ್ನ ಯಶಸ್ವಿಯಾಗಿ ನಡೆಸಿದೆ. ತಮಗೆ ಗೊತ್ತಿರುವ ಹಾಗೆ ಪರಮ ಪೂಜ್ಯರಾದಂತಹ ಬಾಲ್ಕಿಯ ಬಸವಲಿಂಗ ಪಟ್ಟಾಧ್ಯಕ್ಷರು ಹಾಗೂ ಸಾಣಿಹಳ್ಳಿಯ ಪರಮ ಪೂಜ್ಯರಾದ ಪಂಡಿತಾರಾಧ್ಯ ಮಹಾಸ್ವಾಮಿಗಳವರು, ಪರಮ ಪೂಜ್ಯರಾದಂತಹ ಗದುಗಿನ ತೋಂಟದಾರ್ಯ ಮಠದ ಸಿದ್ದರಾಮ ಮಹಾಸ್ವಾಮಿಗಳವರು, ಪರಮ ಪೂಜ್ಯರಾದ ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷರಾದ ಮಹಾಜಗದ್ಗುರು ಮಾತೆ ಗಂಗಾದೇವಿಯವರು, ಚಿತ್ರದುರ್ಗದ ಬೃಹನ್ ಮಠದ ಪರಮ ಪೂಜ್ಯರಾದಂತಹ ಬಸವಕುಮಾರ ಮಹಾಸ್ವಾಮೀಜಿಯವರು, ಇಳಕಲದ ಗುರು ಮಹಂತ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ಸುಮಾರು 100 ಮಠಾಧೀಶರು ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಂಚರಿಸಿದರು. ತಮ್ಮ ಮಠದ ಕಾರ್ಯಕಲಾಪಗಳನ್ನ ಬದಿಗೊತ್ತಿ ತಮ್ಮ ಎಷ್ಟೇ ಒಂದು ಕಾರ್ಯಗಳನ್ನ ಅವರು ಲೆಕ್ಕಿಸದೆ ಕೇವಲ ಬಸವಣ್ಣನವರ ತತ್ವಗಳನ್ನ ಇಡೀ ಒಂದು ನಾಡಿಗೆ ಮುಟ್ಟಿಸಬೇಕು, ಮತ್ತಷ್ಟು ಜನಜಾಗೃತಿಯನ್ನ ಶರಣ ತತ್ವಗಳ ಮೂಲಕ ಉಂಟು ಮಾಡಬೇಕು ಎನ್ನುವಂತ ಒಂದೇ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಬಸವ ಸಂಸ್ಕೃತಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜಧಾನಿ ಎನ್ನಿಸಿಕೊಂಡಿರುವಂತಹ ಬೆಂಗಳೂರು ನಗರದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭವನ್ನ ಬಹಳ ಯಶಸ್ವಿಯಾಗಿ ಅಕ್ಟೋಬರ್ 5ನೇ ತಾರೀಕಿನಂದು ಅರಮನೆಯ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ವಿಶೇಷವಾದಂತಹ ಸಮಾರೋಪ ಸಮಾರಂಭಕ್ಕೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳು, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ರಾಯಭಾರಿ ಗುರು ಬಸವಣ್ಣನವರು ಎಂದು ಘೋಷಿಸಿದ ಪರಮ ಶರಣರಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿಶೇಷ ಗೌರವ ಮನ್ನಣೆಯನ್ನು ನೀಡಬೇಕು ಎನ್ನುವಂತಹ ಉದ್ದೇಶದಿಂದ ಒಂದು ವಿಶೇಷವಾದಂತಹ ಗೌರವ ಸಭೆಯನ್ನು ಕೂಡ ನಡೆಸಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಬಸವಾನುಯಾಯಿಗಳು ಆಗಮಿಸಿದ್ದು ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಮಂತ್ರಿಮಂಡಲದ ಹೆಮ್ಮೆಯ ಅನೇಕ ಜನ ಮಂತ್ರಿಗಳೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸುಮಾರು 2 ಗಂಟೆಗಳವರೆಗೆ ಸನ್ಮಾನ್ಯರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಕುಳಿತುಕೊಂಡು ಈ ವಿಶೇಷ ಸಭೆಯನ್ನು ವೀಕ್ಷಿಸಿದ್ದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿತು. ಇಂಥ ವೈಶಿಷ್ಟ್ಯಪೂರ್ಣವಾದಂತಹ ಬಸವ ಸಂಸ್ಕೃತಿ ಅಭಿಯಾನದ ಜಾಗೃತಿ ಇಡೀ ಜಗತ್ತಿನಲ್ಲಿಯೇ ಆಗುತ್ತಿರುವುದನ್ನು ಕಂಡು ಸಹಿಸದಂತಹ ಕೆಲವರು ಇದರ ಬಗ್ಗೆ ಅಪಸ್ವರಗಳನ್ನು ಎತ್ತಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕಾಗಿ ಅಕ್ಕ ಮಹಾದೇವಿಯ ಈ ವಚನವನ್ನು ನಾನು ಇಲ್ಲಿ ನೆನಪಿಗೆ ತರ್ತಾ ಇದ್ದೇನೆ. ಅಕ್ಕ ಮಹಾದೇವಿ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಒಂದು ಸುಂದರವಾದಂತಹ ರಾಜಬೀದಿಯಲ್ಲಿ ಒಂದು ಸುಂದರವಾದ ಆನೆಗೆ ಅಲಂಕರಿಸಿ ಅದರ ಮೇಲೆ ವಿಶೇಷವಾದ ಬಂಗಾರದ ಅಂಬಾರಿಯನ್ನು ಇಟ್ಟುಕೊಂಡು ಅದರಲ್ಲಿ ರಾಜನನ್ನು ಕೂಡಿಸಿಕೊಂಡು ಮೆರವಣಿಗೆಯೊಂದಿಗೆ ಬರ್ತಾ ಇದ್ದಾರೆ. ಆ ರಾಜಬೀದಿಯಲ್ಲಿ ಮೆರವಣಿಗೆ ಬಂದಾಗ ರಾಜಬೀದಿಯ ಪಕ್ಕದಲ್ಲಿ ಒಂದು ಕೊಳಚೆ ಚರಂಡಿ ಇದೆ. ಆ ಚರಂಡಿಯಲ್ಲಿ ಒಂದು ಹಂದಿ ಮೈಯೆಲ್ಲ ಕೊಳಕು ಮಾಡಿಕೊಂಡು ಬಿದ್ದು ಒದ್ದಾಡ್ತಾ ಇದೆ. ಅದಕ್ಕೆ ಒಂದು ಶಬ್ದ ಕೇಳಿಸ್ತಾ ಇದೆ, ಈ ಸಂಭ್ರಮದ ಮೆರವಣಿಗೆಯ ಶಬ್ದ. ನಾನು ನೋಡಬೇಕು ಅಂತ ಬಂದಂತಹ ಆ ಒಂದು ಹಂದಿಯು
ಈ ಆನೆಯ ವೈಭವವನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟು ಹೋಗಿ ಅದಕ್ಕೆ ಕೆಸರು ಮಾಡಿ ಕೆಡಿಸಬೇಕು ಅಂತ ಅದರ ಪಕ್ಕಕ್ಕೆ ಬರ್ತಾ ಇದೆ. ಆನೆ ವಿಚಾರ ಮಾಡುತ್ತೆ, ನಾನು ಇಷ್ಟೊಂದು ಶುಭ್ರವಾಗಿ ಸ್ನಾನ ಮಾಡಿದ್ದೇನೆ, ನನ್ನ ಮೈ ಮೇಲೆ ಹೆಗಲ ಮೇಲೆ ಅಂಬಾರಿಯನ್ನು ಇಟ್ಟುಕೊಂಡಿದ್ದೇನೆ, ರಾಜನನ್ನು ಕೂಡಿಸಿಕೊಂಡು ಮೆರವಣಿಗೆಯಲ್ಲೇ ಹೊರಟಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಹಂದಿಗೆ ಮುಟ್ಟಿದ್ರೆ ನನ್ನ ಮೈ ಕೊಳೆ ಆಗ್ತದಲ್ಲ, ಬೇಡ, ಅದನ್ನು ಮುಟ್ಟುವುದು ಬೇಡ ಅಂತ ಆನೆ ಸ್ವಲ್ಪ ಪಕ್ಕಕ್ಕೆ ಸರಿಯುತ್ತೆ. ಆನೆ ಪಕ್ಕಕ್ಕೆ ಸರಿದದ್ದನ್ನು ನೋಡಿದಂತ ಹಂದಿ, ಆನೆ ನನ್ನನ್ನು ನೋಡಿ ಭಯಗೊಂಡು ದೂರ ಸರಿತಾ ಇದೆ, ನಾನು ಹಂದಿ ಎಲ್ಲ, ನಾನು ಸಿಂಹವೇ ಇರಬೇಕು ಅಂತ ಜಂಬ ಕೊಚ್ಚಿಕೊಳ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾಡಿನ ಅನೇಕ ಹೆಸರಾಂತ ಮಠಾಧೀಶರು, ಮಠಾಧಿಪತಿಗಳ ಒಕ್ಕೂಟದಿಂದ ಅನೇಕ ಜನ ಬಸವ ತತ್ವಾನುಯಾಯಿಗಳು, ಬಸವ ಪರ ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು ಈ ವೈಭವದ ಬಸವ ರಥವನ್ನ ಒಂದು ಎಳೆದುಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಹಂದಿಗಳಂತೆ ಇರುವಂತಹ ಈ ಒಂದು ಕೆಲವರು ಬಸವಣ್ಣನವರ ಈ ಸಂಭ್ರಮವನ್ನು ನೋಡಿ ಸಹಿಸಿಕೊಳ್ಳಲಾರದೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಅದರಲ್ಲಿಯೂ ನಾವು ನೋಡ್ತಾ ಇದ್ದೇವೆ, ಕಾಡು ಸಿದ್ದೇಶ್ವರ ಮಠದ ಒಬ್ಬ ಸ್ವಾಮಿಗಳು ತಾವು ಎಂದೆಂದೂ ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಆಚರಣೆ ಮಾಡದೆ ಬಸವ ತತ್ವದ ಮಠದಲ್ಲಿ ಕುಳಿತುಕೊಂಡು ಕುಂಕುಮ ಹಚ್ಚಿಕೊಂಡು, ಎಂದೆಂದೂ ವಿಭೂತಿಯನ್ನು ಹಚ್ಚಿಕೊಳ್ಳದೆ ಕುಂಕುಮ ಹಚ್ಚಿಕೊಂಡು ವೈದಿಕ ಪರಂಪರೆಗೆ ದಾಸಾನುದಾಸರಾಗಿ ಇರುವಂತಹ ಒಬ್ಬ ಸ್ವಾಮಿ ಬಸವಣ್ಣನವರ ಈ ಒಂದು ಅಭಿಯಾನವನ್ನು ಯಶಸ್ವಿಯನ್ನುಗೊಳಿಸಿದಂತ ಅನೇಕ ಮಠಾಧೀಶರಿಗೆ ಅವಾಚ್ಯ ಶಬ್ದಗಳಿಂದ, ಆ ಶಬ್ದಗಳನ್ನು ನಮ್ಮ ನಾಲಿಗೆಯಿಂದ ಮಾತನಾಡಿದರೆ ನಮ್ಮ ನಾಲಿಗೆ ಹೊಲಸಾಗ್ತದೆ, ಅಪವಿತ್ರವಾಗ್ತದೆ, ನಾವು ಆಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ಅಪವಿತ್ರವಾದ ಆ ಒಂದು ಮಾತುಗಳಿಂದ ಶರಣರ ಒಂದು ಮನಸ್ಸನ್ನು ಅವರು ನೋಯಿಸಿದ್ದಾರೆ. ನಿಜಕ್ಕೂ ಕೂಡ ಉದಾರ ಹೃದಯಿಗಳಾದಂತಹ ಮಠಾಧಿಪತಿಗಳು, ಶರಣರು ಕ್ಷಮಿಸಿದರೂ ಕೂಡ ದೇವರು ತನ್ನ ಭಕ್ತರ ನೋವನ್ನು ಎಂದೂ ಕ್ಷಮಿಸೋದಿಲ್ಲ. ಅವರಿಗೆ ಸಮಾಜ ಉತ್ತರ ಕೊಡ್ತಾ ಇದೆ, ಗುರು ಬಸವಣ್ಣನವರು ಉತ್ತರವನ್ನು ಕೊಡ್ತಾರೆ, ದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವಿಲ್ಲಿ ತಿಳ್ಕೋಬೇಕು, ಅವರು ಏನೇ ಮಾತಾಡಿದರೂ ಕೂಡ ಬಸವ ತತ್ವದ ಈ ಅಭಿಯಾನ ಅದು ನಿಲ್ಲೋದಿಲ್ಲ. ಬಸವಣ್ಣನವರ ತತ್ವ ಸಂದೇಶಗಳನ್ನು ನಾವು ಇಡೀ ಜಗತ್ತಿಗೆ ಮುಟ್ಟಿಸುವಂತಹ ಕಾರ್ಯವನ್ನು ಮಾಡೇ ಮಾಡುತ್ತೇವೆ. ಯಾರ ಈ ಒಂದು ಮಾತುಗಳಿಗೂ ಕೂಡ ನಾವು ಕಿವಿಗೊಡದಂತೆ ನಾವು ಮುನ್ನಡೀತೇವೆ ಅಂತ ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ತಮಗೆಲ್ಲ ಶರಣು ಶರಣಾರ್ಥಿಗಳು.